ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. तरफ से ये तुम्हारे वास्ते गिफ्ट, रमज़ान का गिफ्ट देखो यहीं सबके वास्ते, तो तुम्हारे सबके तरफ से और हमारे मैडम की तरफ से, मंसूर अली खान की तरफ से और हमारे एमएलए साहब दिनेश गुंडूराव साहब की तरफ से सबको भी रमज़ान की ईद मुबारक बोल रही हैं सबको तुम्हारे वास्ते. और जितना होता उनके वास्ते दुआ करो. लास्ट टाइम एमपी इलेक्शन में बहुत कम वोटान से ज़रा हाथ से चलेगी सीट. इंशाल्लाह नेक्स्ट टाइम वो उन्होंने कैंडिडेट होती हैं. मेहरबानी से उनके वास्ते जैसा ये बार तुम्हें वोटिंग कर को ही नेक्स्ट बार भी इंशाल्लाह वैसा उनके वास्ते मेहनत पढ़को, उनके वास्ते वोटिंग करो. इंशाल्लाह नेक्स्ट टाइम 100% उन्होंने जीती विनिंग कैंडिडेट उन्होंने एमपी. पूरे तरीके से आप लोगों के सामने तो बता को ही मैं खाली इतनी बात बोलना चाहता हूँ. राशन जो है ना, जितने लोगों को टोकन देखो जिले को राशन है, मेहरबानी करो राशन जो है ना आराम से लेने की कोशिश करो. ऐसा क्या भी नहीं कि क्या भी मायूस होने की ज़रूरत नहीं है. कि अगर बोले तो बहुत सारे जगह क्या है राशन देने के डब्बा बच्चे गोदाम में होती, उम्र वाले होती, ढकलम ढकली होती है. वो बात का खास ख्याल रखो और कई सारे तरीके से ಆರ್ಗನೈಸ್ ಕರ್ಕೊ. ನಮಸ್ಕಾರ ವೀಕ್ಷಕರೇ, ಏನು ಒಂದು ವಿಶೇಷವಾದ ವಿನೂತನವಾದ ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ಸರ್ವ ಧರ್ಮಗಳನ್ನು ಪ್ರೀತಿ ಮಾಡುವ ನಾಯಕರು ನಮ್ಮಲ್ಲಿ ಇದ್ದಾರೆ. ವಿಶೇಷವಾಗಿ ಮನ್ಸೂರ್ ಅಲಿ ಖಾನ್ ಅವರು MP ಕ್ಯಾಂಡಿಡೇಟ್ ಆಗಿದ್ದರು. ಯಾಕಂದರೆ ಅವರ ವಿಶಾಲವಾದ ಹೃದಯ ಎಂತದಂದರೆ ಕರುಣೆ, ದಯೆ, ಪ್ರೀತಿ ಎಲ್ಲವನ್ನು ತೋರಿಸುವ ಹೃದಯ ಮನ್ಸೂರ್ ಅಲಿ ಖಾನ್ ಅವರು. ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರಂಜಾನ್ ಉಪವಾಸ ಅಂದರೆ ಯಾವುದೇ ಒಂದು ವ್ಯರ್ಥಕ್ಕಾಗಿ ಅಲ್ಲ, ಲಾಭಕ್ಕಾಗಿ ಅಲ್ಲ, ಸರ್ವ ಧರ್ಮಗಳನ್ನು ಪ್ರೀತಿ ಮಾಡಬೇಕು, ಕರುಣೆ ತೋರಿಸಬೇಕು, ದಯೆ ತೋರಿಸಬೇಕು. ಅಲ್ಲ ನಮಗೆ ಏನೇ ಹೇಳಿಕೊಟ್ಟಿದ್ದಾರೋ ಅದೇ ನಾವು ತೋರಿಸ್ತಾ ಇದ್ದೀವಿ ಭೂಲೋಕದಲ್ಲಿ, ಭೂಮಿಯಲ್ಲಿ ಎಂಬುದಾಗಿ ಸಕಲ ಜೀವಿಗಳನ್ನು ಪ್ರೀತಿ ಮಾಡುವುದು ಇಸ್ಲಾಂ ಧರ್ಮ ಎಂಬುದಾಗಿ ನಾನು ಇಷ್ಟಪಡ್ತೀನಿ. ಅಂಥ ಧರ್ಮವನ್ನು ಪಾಲನೆ ಮಾಡುತ್ತಾ ಮನ್ಸೂರ್ ಅಲಿ ಖಾನ್ ಅವರು ಇವತ್ತು ಬಡವರಿಗೆ ನಾನು ಏನಾದರೂ ಕೊಡಬೇಕೆಂಬುದಾಗಿ ಅವರು ಮನಸ್ಸು ನೀಡುವಾಗ ರೇಷನ್ ಕಿಟ್ ಕೊಡ್ತಾ ಇದ್ದಾರೆ. ನಾನು ಒಂದು ಮಾತು ಕೇಳ್ತಾ ಇದ್ದೀನಿ, ಇದು ಯಾವುದೇ ರಾಜಕೀಯ ಅಲ್ಲ, ಧರ್ಮವನ್ನು ಪ್ರೀತಿ ಮಾಡುವ, ಬಡವರನ್ನು ಪ್ರೀತಿ ಮಾಡುವ ನಾಯಕ ಮನ್ಸೂರ್ ಅಲಿ ಖಾನ್ ಅವರು. ಮೇಡಮ್, ಈ ದಿನ ವಿಶೇಷವಾಗಿ ಬಡವರಿಗೆ ರೇಷನ್ ಕಿಟ್ ಕೊಡ್ತಾ ಇದ್ದೀರಾ. ಇದು ನಿಜವಾಗಲೂ ಮನುಷ್ಯರ ಮೆಚ್ಚಕ್ಕಿಂತ ದೇವ್ರ ಮೆಚ್ಚೋ ಕಾರ್ಯ ಇದೆ. ಯಾಕಂದರೆ ಸೃಷ್ಟಿಕರ್ತ ಅಲ್ಲನೋ ಅದು ಹೇಳಿ ಎಲ್ಲ ಬಡವರನ್ನು ಸಕಲ ಜೀವರಾಶಿಗಳನ್ನು ಪ್ರೀತಿ ಮಾಡಿ ಎಂಬುದಾಗಿರ್ತಾ ಇದ್ದಾರೆ. ಅದ ತತ್ವ ಸಿದ್ಧಾಂತವನ್ನು ನಿಮ್ಮ ಕುಟುಂಬ ಪಾಲನೆ ಮಾಡ್ತಾ ಇದ್ದಾರೆ, ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇದು ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತಿದ್ದೀವಿ. ಅದಕ್ಕೆ ನಾವು ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ಪ್ರಾಮಿಸ್ ಮಾಡಿದ್ದೀವಿ, ನಾವು ಬಂದು ನಿಮ್ಗೆ ಸಹಾಯ ಮಾಡ್ತೀವಿ, ನಿಮಗೆ ಏನು ಬೇಕೋ ಅದೆಲ್ಲ ನಾವು ನೀಡ್ಫುಲ್ ಮಾಡ್ತೀವಿ ಅಂತ. ಅದಕ್ಕೆ ನಾವು ಇವತ್ತಿಗೆ ವಾಪಸ್ ಬಂದಿದ್ದೀವಿ. ಗೆಲ್ಲಿಸೋದು ಅದು ಆಮೇಲೆ, ಆದರೆ ನಾವು ಏನು ಪ್ರಾಮಿಸ್ ಮಾಡಿದ್ದೀವಿ ಅದು ಫುಲ್ಫಿಲ್ ಮಾಡೋಕ್ಕೆ ಇವತ್ತು ಬಂದಿದ್ದೀವಿ. ಮೇಡಮ್, ಮುಂದಿನ ದಿನಗಳಲ್ಲಿ, ಯಾಕಂದರೆ ಬಡವರು ನಿಮ್ಮ ಒಂದು ಕ್ಷೇತ್ರ ಅಂತಲ್ಲ, ಎಲ್ಲರಿಗೂ ದಾನ ಧರ್ಮದಲ್ಲಿ ತಾವು ಎತ್ತಿದ ಕೈ. ಮುಂದಿನ ದಿನಗಳಲ್ಲಿ ಬಡವರಿಗೆ ಈ ಒಂದು ಕ್ಷೇತ್ರಕ್ಕೆ ಏನು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀವಿ ನಿಮ್ಮ ಕುಟುಂಬದ? ಅದೇ ನಾವು ಇಲ್ಲಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ಏನು ನೆಸೆಸಿಟಿ ಇದೆ, ಫಸ್ಟ್ ಅವ್ರದ್ದು ವಾಟರ್ ಪ್ರಾಬ್ಲಮ್ಸ್ ಇದೆ, ಅದು ಸಾಲ್ವ್ ಮಾಡ್ತೀವಿ. ಆಮೇಲೆ ರೋಡ್ ಅದು ಮಾಡ್ತೀವಿ. ಮತ್ತು ಈಗ ಇಲ್ಲಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅವರೆಲ್ಲ ಇದ್ದಾರೆ, ಅವರೆಲ್ಲ ಅವ್ರಿಗೆ ಕೇಳ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅದು ಬಂದು ನಮಗೆ ಹೇಳ್ತಾರೆ, ನಾವು ಅದೆಲ್ಲ ಸಾಲ್ವ್ ಮಾಡ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.